ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಇರುವುದು ಸಹಜ ಅಂತ ಈಗಾಗಲೇ ಹೇಳಲಾಗಿತ್ತು. ಅದಕ್ಕೆ ಒಂದು ಉದಾಹರಣೆ ಮೊದಲ ದಿನವೇ ಸಿಕ್ಕಿದೆ. ಮಂಗಳೂರು ಮೂಲದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅದು ಕೂಡ ಒಂದೇ ದಿನಕ್ಕೆ ಎಂದರೆ ನೀವು ನಂಬಲೇಬೇಕು. ಬಿಗ್ ಬಾಸ್ ಕನ್ನಡ 12ರಲ್ಲಿ ಒಂಟಿ ವರ್ಸಸ್ ಜಂಟಿ ಟಾಸ್ಕ್ ಇರುವುದು ಗೊತ್ತೇ ಇದೆ. ಯಾರು ಒಂಟಿ ಆಗಬೇಕು, ಯಾರು ಜಂಟಿ ಆಗಬೇಕು ಎಂಬುದನ್ನು ಆಡಿಯನ್ಸ್ ತೀರ್ಮಾನ ಮಾಡಿ ಕಳುಹಿಸಿದ್ದಾರೆ. ಅದರಂತೆ ಒಟ್ಟು 19 ಸ್ಪರ್ಧಿಗಳಲ್ಲಿ ಕಾಕ್ರೋಚ್ ಸುದಿ, ಜಾಹ್ನವಿ, ಧ್ರುವಂತ್, ಮಲ್ಲಮ್ಮ, ಅಶ್ವಿನಿ ಗೌಡ ಹಾಗೂ ಧನುಷ್ ಗೌಡ ಅವರು ಒಂಟಿ ತಂಡದಲ್ಲಿದ್ದಾರೆ. ಕರಿಬಸಪ್ಪ, ಅಮಿತ್ ಪಾವರ್, ರಾಶಿಕಾ ಶೆಟ್ಟಿ, ಮಂಜು ಭಾಷಿಣಿ, ಸತೀಶ್, ಚಂದ್ರಪ್ರಭಾ, ಗಿಲ್ಲಿ ನಟ, ಕಾವ್ಯ, ಅಶ್ವಿನಿ, ಅಭಿಷೇಕ್ ಅವರುಗಳು ಜಂಟಿ ತಂಡದಲ್ಲಿ ಇದ್ದಾರೆ. ಸ್ಪಂದನಾ ಸೋಮಣ್ಣ, ರಕ್ಷಿತಾ ಶೆಟ್ಟಿ ಮತ್ತು ಮಾಳು ಅವರು ಜಂಟಿ ತಂಡದಲ್ಲಿದ್ದರು. ಯಾರೊಂದಿಗೂ ಜಂಟಿಯಾಗಿರಲಿಲ್ಲ. ಮೂವರು ಜಂಟಿಯಾಗದೆ ಇರುವುದರಿಂದ ಅವರಲ್ಲಿ ಒಬ್ಬರನ್ನು ಮಿಕ್ಕ ಸದಸ್ಯರು ಮನೆಗೆ ಕಳುಹಿಸಬೇಕು ಎಂಬ ಆದೇಶವನ್ನು ಬಿಗ್ ಬಾಸ್ ನೀಡಿದರು. ಅದಕ್ಕೂ ಮುನ್ನ ಈ ಮೂವರು ಈ ಮನೆಯಲ್ಲಿ ನಾವೇಕೆ ಇರಬೇಕು ಎಂಬುದಕ್ಕೆ ಒಂದಷ್ಟು ಕಾರಣ ನೀಡಿದರು. ಅಂತಿಮವಾಗಿ ಮನೆಯ ಸದಸ್ಯರು ಮಾಳು ಮತ್ತು ಸ್ಪಂದನ ಅವರನ್ನು ಜೋಡಿ ಮಾಡಿದರು ಮತ್ತು ರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಷನ್ಗೆ ಕಳುಹಿಸಿದರು. ರಕ್ಷಿತಾಗೆ ಇನ್ನು ಸಣ್ಣ ವಯಸ್ಸು, ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು. ಅಲ್ಲದೆ ಸ್ಪಂದನ ಮತ್ತು ಮಾಳುಗೆ ಹೋಲಿಸಿದರೆ ರಕ್ಷಿತಾ ಅವರ ಶ್ರಮ ಕಮ್ಮಿ ಎಂಬ ಮಾತುಗಳನ್ನು ಬಿಗ್ ಬಾಸ್ ಮನೆಯ ಸದಸ್ಯರು ಹೇಳಿದರು. ಏನಾದರೂ ಟ್ವಿಸ್ಟ್ ಇರಬಹುದಾ? ಬಿಗ್ ಬಾಸ್ ಮನೆಯ ಸದಸ್ಯರ ತೀರ್ಮಾನದಂತೆ ರಕ್ಷಿತಾ ಹೊರ ನಡೆದರು. ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯಿತು. ಅವರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಹೊರ ನಡೆದರು. ಇದು ಎಲ್ಲರಿಗೂ ಅಚ್ಚರಿಯನ್ನು ತಂದಿತ್ತು. ಆದರೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಏನು ಬೇಕಾದರೂ ನಡೆಯಬಹುದು ಎಂಬುದು ಗೊತ್ತೇ ಇದೆ. ಹಾಗಾಗಿ ಪುನಃ ರಕ್ಷಿತಾ ಶೆಟ್ಟಿಯನ್ನು ಮನೆಯೊಳಗೆ ಕಳುಹಿಸಲಾಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಆದರೆ ಮೂಲಗಳ ಪ್ರಕಾರ ರಕ್ಷಿತಾ ಪುನಃ ಮನೆಯೊಳಗೆ ಹೋಗ್ತಾರೆ ಎನ್ನಲಾಗಿದೆ. ಹೌದು,